ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಬದ್ರುದ್ದೀನ್ ಮಾಣಿ. ದೇಶದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿ ಅಂದರೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಈಗ ಕಾಡ ಸಿದ್ಧ ಆಗಿದೆ. ಆಡಳಿತಾರೂಢ BJP ಮತ್ತು ಅದರ ವಿರೋಧ ಪಕ್ಷಗಳು ಎರಡೂ ಕಡೆಯಿಂದ ಅಭ್ಯರ್ಥಿಗಳು ಕಣಕ್ಕಿಳಿದಿರೋದ್ರಿಂದ ಈಗ ಒಂದು ರೀತಿಯಲ್ಲಿ ಈ ಚುನಾವಣೆ ಪ್ರತಿಷ್ಠೆಯಾಗಿ ಎರಡೂ ವರ್ಗಗಳಿಗೆ ಎರಡೂ ವರ್ಗಗಳು ತೆಗೆದುಕೊಂಡು ಈ ಚುನಾವಣೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇನು ಚುನಾವಣೆ, ಇದರಲ್ಲಿ ಯಾರ್ಯಾರಿಗೆ ಮತದಾನ ಹಕ್ಕಿದೆ, ಇದರ ಯಾರ ಪಾತ್ರ ಎಷ್ಟಿರುತ್ತೆ, ಈ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋದರ ಜೊತೆಯಾಗಿ ಇದರಲ್ಲಿರುವಂಥ ರಾಜಕೀಯ ಏನು, ಇದರಲ್ಲಿ ರಾಜಕೀಯ ಪಕ್ಷಗಳ ಮೇಲಾಟಗಳೇನು ಅನ್ನೋದನ್ನು ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ. ದೇಶದ ಮೊದಲ ಪ್ರಜೆ ಅಂದರೆ ಅದು ನಮ್ಮ ಅವನು ಒಂದು ಸಾಂವಿಧಾನಿಕ ಹುದ್ದೆ. ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರದೆ ದೇಶವನ್ನು ಪ್ರತಿನಿಧಿಸುವವರು, ಆದರೆ ಆಡಳಿತ ಮಾಡೋರಲ್ಲ. ಅಂದರೆ ಆಡಳಿತದ ಎಲ್ಲ ಅಧಿಕಾರ ಇರುವಂಥದ್ದು ಪ್ರಧಾನಿ ಅಂದರೆ ಸಂಪುಟಕ್ಕೆ. ಹಾಗಾಗಿ ದೇಶದ ಆಡಳಿತ ಚುಕ್ಕಾಣಿ ಯಾರು ಪ್ರಧಾನಿ ಹಿಡಿದಿರ್ತಾರೆ ಅವರಿಗೆ ಆಡಳಿತದ ಅಧಿಕಾರ ಇರುತ್ತೆ. ಇದು ಸಂವಿಧಾನಿಕವಾಗಿ ನಿರ್ವಹಣೆ ಮಾಡುವಂಥ ಒಂದು ಉನ್ನತ ಹುದ್ದೆ ಇರುತ್ತವೆ. ಸಂವಿಧಾನ ತಜ್ಞರು, ವಿಜ್ಞಾನಿಗಳು ಉನ್ನತ ಉನ್ನತೆಗೆ ಹೋಗಿದ್ದಾರೆ. ಹಾಗಾಗಿ ಈ ಹುದ್ದೆಯನ್ನು ಆಡಳಿತ ಪಕ್ಷ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುತ್ತೆ. ಅದನ್ನು ವಿರೋಧಿಸುವ ಪಕ್ಷಗಳು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚುನಾವಣೆ ನಡೆದುದು ಹಿಂದೆ ಇದೆ, ಈಗಲೂ ಅದೇ ಮತ್ತೆ ಆಗ್ತಾಯಿದೆ. ನಾವು ಈ ಬಾರಿ ಚುನಾವಣೆಯನ್ನು ತೆಗೆದುಕೊಳ್ಳುವುದಾದರೆ ಎಷ್ಟು ಜನರಿಗೆ, ಸುಮಾರು 4809 ಮಂದಿಗೆ ಮಾತ್ರ ಇದಕ್ಕೆ ವೋಟ್ ಹಾಕಲಿಕ್ಕೆ, ಅದಕ್ಕೆ ಮತ ಹಾಕಲಿಕ್ಕೆ ಹಾಕಿರುವಂಥದ್ದು. ಅಂದರೆ ಈ ದೇಶದ ಎಲ್ಲ ರಾಜ್ಯಗಳಿಂದ ಪ್ರತಿನಿಧಿಸುವಂಥ ಎಲ್ಲ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರಿಗೆ ಮತದಾನದ ಹಕ್ಕಿದೆ. ಅದೇ ರೀತಿ ಎಲ್ಲ ರಾಜ್ಯಗಳ ಅಲ್ಲಿಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಅಂದರೆ ಶಾಸಕರುಗಳಿಗೆ ಮತದಾನ ಮಾಡುವಂಥ ಹಕ್ಕಿದೆ. ಅದೇ ರೀತಿ ಕೇಂದ್ರ ದೆಹಲಿ ಮತ್ತು ಪಾಂಡಿಚೇರಿಯ ಏನು ಕೇಂದ್ರದ ಪ್ರದೇಶ ಇದೆ ಅಲ್ಲಿಯ ಶಾಸಕರುಗಳಿಗೂ ಕೂಡ ಮತದಾನದ ಹಕ್ಕಿದೆ. ಆದರೆ ಯಾವುದೇ ವಿಧಾನ ಪರಿಷತ್ ಸದಸ್ಯರಿಗೆ ಅಥವಾ ಪರೋಕ್ಷವಾಗಿ ಆಯ್ಕೆ ಆಗಿರುವ ನಾಮನಿರ್ದೇಶಿತ ಸದಸ್ಯರಿಗಾಗಲಿ ಇಲ್ಲಿ ಮತದಾನದ ಹಕ್ಕಿಲ್ಲ. ಒಟ್ಟಾರೆಯಾಗಿ ದೇಶದ 776 ಸಂಸದರುಗಳು, ರಾಜ್ಯಸಭೆ ಮತ್ತು ಲೋಕಸಭಾ ಸದಸ್ಯರುಗಳಿಗೆ ಹಾಗೂ ಇಡೀ ದೇಶದ ವಿವಿಧ ರಾಜ್ಯಗಳ ಜನಪ್ರತಿನಿಧಿಗಳಾದ ಶಾಸಕರುಗಳಿಗೆ ಸುಮಾರು 4033 ಶಾಸಕರುಗಳಿಗೆ ಈ ಎರಡೂ ಸೇರಿ ಒಟ್ಟು 4800 ಮಂದಿಗೆ ಮಾತ್ರ ಇದರಲ್ಲಿ ಮತದಾನದ ಹಕ್ಕಿರುವಂಥದ್ದು. ಆಯಾ ರಾಜ್ಯಗಳಿಗೆ ಅಂದರೆ ಈಗ ಒಂದು ಮೌಲ್ಯವನ್ನು ಶಾಸಕರ ಅಥವಾ ಸಂಸದರ ಮತಕ್ಕೆ ಒಂದು ಮೌಲ್ಯವನ್ನು ನಿಗದಿ ಮಾಡಲಾಗುತ್ತೆ ಒಟ್ಟಾರೆ ದೇಶದ ಮತ್ತು ರಾಜ್ಯದ ವಿವಿಧ ಲೆಕ್ಕಾಚಾರದ ಆಧಾರದ ಮೇಲೆ. ಈಗಿರುವ 776 ಸಂಸದರ ಮತಗಳ ಮೌಲ್ಯ ಸುಮಾರು 5,43,200. ಈ 4,033 ಶಾಸಕರ ಮತದ ಮೌಲ್ಯ ಸುಮಾರು 5,43,231. ಒಟ್ಟಾರೆಯಾಗಿ ಸುಮಾರು 10,86,033 ಏನೋ ಅಷ್ಟೇನೋ ಮತ ಮೌಲ್ಯ, 433 ಏನೋ ಮತಗಳೇನೋ ಬರ್ತವೆ. ಒಟ್ಟಾರೆಯಾಗಿ ಅದು ಮತಗಳ ಮೌಲ್ಯ. ಸ್ವಲ್ಪ ಈ ಬಾರಿ ಮತಗಳ ಮೌಲ್ಯ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಿದೆ. ಯಾಕೆಂತ ಹೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗಿಲ್ಲ, ಅಲ್ಲಿ ಕೇಂದ್ರದ ಪ್ರದೇಶ ಬೇರೆಯಾಗಿ ವಿಭಾಗ ಆಗಿ ಈ ಬಾರಿ ಅದು ಉಳಿದ ಜಾಗಗಳಿಗೆ ಮತದಾನ ಅಂದರೆ ಡಿಲಿಮಿಟೇಷನ್ ಕ್ಷೇತ್ರ ಪುನರ್ವಿಂಗಡಣೆ ಆಗಿ ಕ್ಷೇತ್ರ ನಿಧಿಗೆ ಚುನಾವಣೆ ಆಗಬೇಕಾಗಿದೆ. ಹಾಗಾಗಿ ಅಲ್ಲಿಯ ಸಂಸದರ ಮತ್ತು ಮೌಲ್ಯ ಸ್ವಲ್ಪ ಕಡಿಮೆ ಆಗಿ ಶಾಸಕರು ಕೂಡ ಇರೋದ್ರಿಂದ ಸುಮಾರು 10,86,431 ಮತಗಳ ಮೌಲ್ಯ ಅಂತ ಈಗ ಫಿಕ್ಸ್ ಆಗಿರುವಂಥ. ಅದೇನೇ ಇರಲಿ, ಅದು ಈಗ BJP ತನ್ನ ಅಭ್ಯರ್ಥಿಯನ್ನು ದ್ರೌಪದಿ ಮುರ್ಮು ಅವರನ್ನು ಘೋಷಣೆ ಮಾಡಿ ಕಣಕ್ಕಿಳಿಸಿದೆ. ಅವರು ಭಾಳ ಒಂದು ಸಂಭಾವ್ಯತೆ, ಒಂದು ರೀತಿಯ ಛತ್ತೀಸ್ಗಢದ ರಾಜ್ಯಪಾಲರಾಗಿದ್ದವರು, ಒಡಿಸ್ಸಾ ಮೂಲದವರು. ಒಡಿಸ್ಸಾದಿಂದ ಅವರು ಶಾಸಕರಾಗಿದ್ದರು, 2 ಬಾರಿ ಸಚಿವೆ ಆಗಿದ್ದರು, ರಾಜ್ಯಪಾಲರಾಗಿ ಅನುಭವ ಇದೆ. ಭಾಳ ತಳಮಟ್ಟದಿಂದ ಬಂದಿರುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿದ್ದ, ಸಮಾಜ ಸೇವೆಗಾಗಿ ಬಂದಂಥ, ರಾಜಕೀಯಕ್ಕೆ ಬಂದಂಥವರು. ಬುಡಕಟ್ಟು ಜನಾಂಗದಿಂದ ಬಂದಂಥ ದ್ರೌಪದಿ ಮುರ್ಮು ಅವರನ್ನು ಆಯ್ಕೆ ಮಾಡೋ ಮೂಲಕ BJP ಪ್ರತಿಪಕ್ಷಗಳನ್ನು ಒಂದು ರೀತಿಯ ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡಿದೆ. ಇದೇ ಮೊದಲ ಬಾರಿಗೆ ಬುಡಕಟ್ಟು ಸಮುದಾಯದ ಒಂದು ಮಹಿಳೆಗೆ ಈ ರಾಷ್ಟ್ರಪತಿ ಹುದ್ದೆಗೆ ಹೋಗುವಂಥ ಅವಕಾಶ ಅನ್ನೋ ರೀತಿಯಲ್ಲಿ BJP ಅವ್ರನ್ನ ಬಿಂಬಿಸ್ತಾ ಇದೆ. ನಿಜ ಕೂಡ ಒಂದು ಒಳ್ಳೆಯ ವಿದ್ಯಮಾನ ಕೂಡ.
ಒಬ್ಬರು ಭಾಳ ತುಂಬ ಹಿಂದುಳಿದ ಒಡಿಸ್ಸಾದಿಂದ ಬಂದಂಥ ಬುಡಗಟ್ಟು ಸಮುದಾಯದಿಂದ ಬಂದಂಥ ಒಬ್ಬ ಪ್ರತಿಭಾವಂತ ಮಹಿಳೆ ರಾಷ್ಟ್ರಪತಿ ಹುದ್ದೆಗೆ ಇರುವುದು ನಿಜಕ್ಕೂ ನಮ್ಮ ದೇಶಕ್ಕೆ ಗೌರವದ ವಿಚಾರ. ಹಾಗಾಗಿ ಅದನ್ನೇ ಅವರು ಮುಂದಿಟ್ಕೊಂಡು ಅವರನ್ನು ಕಣಕ್ಕಿಳಿಸಿದೆ. ಒಂದು ರೀತಿಯಲ್ಲಿ ರಾಜಕೀಯ ದಾಳವನ್ನು ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕಲಿಕ್ಕೆ ಮಾಡಿರುವಂಥದ್ದು. ಅವರಿಗೆ ಒಳ್ಳೆಯ ಅನುಭವ ಕೂಡ ಇದೆ. ರಾಜ್ಯಪಾಲರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಛತ್ತೀಸ್ಗಢದಲ್ಲಿ ಅವರು ರಾಜ್ಯಪಾಲರಾಗಿದ್ದಾಗ ಅವರು ಏನು ಕಾಂಗ್ರೆಸ್ ಆಡಳಿತ ಇದ್ದರೂ ಕೂಡ ಅಲ್ಲಿಯ ಆಡಳಿತ ಮತ್ತು ವಿರೋಧ ಪಕ್ಷಗಳನ್ನ ಚೆನ್ನಾಗಿ ಒಟ್ಟಾಗಿ ತೆಗೆದುಕೊಂಡು ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅನ್ನೋದು ಅಲ್ಲಿಯ ಛತ್ತೀಸ್ಗಢದವರ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಒಳ್ಳೆಯ ಆಡಳಿತಗಾರರ ಆಗ್ಬೋದು ಮತ್ತು ಒಂದು ಉತ್ತಮ ಭಾಳ ಬುಡಕಟ್ಟು ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಸಿಗೋದು ಕೂಡ ಹೆಮ್ಮೆಯ ವಿಚಾರ ಅನ್ನೋದು ಕೂಡ ಅದನ್ನು ಎಲ್ಲ ಮುಂದಿಟ್ಕೊಂಡು ಬಿ ಜೆ ಪಿ ಅವ್ರನ್ನ ಕಣಕ್ಕಿಳಿಸಿದೆ. ಆದರೆ ಬಿ ಜೆ ಪಿಯ ಎಲ್ಲ ನಡವಳಿಕೆಗಳನ್ನು, ಅವರ ರಾಜಕಾರಣವನ್ನು ಅಥವಾ ಅವರ ಆಡಳಿತವನ್ನು ವಿರೋಧಿಸ್ತಾ ಬಂದಂಥ ವಿರೋಧ ಪಕ್ಷಗಳು ಒಂದು ಒಕ್ಕೂಟ ರಚನೆ ಮಾಡಿ ಮಮತಾ ಬ್ಯಾನರ್ಜಿ ಅವರೇ ಅದನ್ನು ಮುಂದಾಳತ್ವ ತೆಗೆದುಕೊಂಡು ಇನ್ನಿತರ ಎಲ್ಲ ರಾಜಕೀಯ ಪಕ್ಷಗಳನ್ನು, ವಿರೋಧ ಪಕ್ಷವನ್ನು ಒಂದು ಕಡೆ ಕೂಡಿಸಿ ಒಂದು ಅಭ್ಯರ್ಥಿಗಳನ್ನ ಈ ಬಾರಿ ಹಾಕಿ ಬಿ ಜೆ ಪಿಯನ್ನು ಅವರಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅವರ ದುರಾಡಳಿತದ ವಿರುದ್ಧ ಅನ್ನೋದನ್ನು ಅವರೊಂದು ಪ್ರಯತ್ನವನ್ನು ಮಾಡ್ತಾ ಬಂದರು. ಅವರು 2-3 ಅಭ್ಯರ್ಥಿಗಳನ್ನು ಹೆಸರನ್ನು ತೇಲಿಬಿಟ್ರು. ಶರದ್ ಪವಾರ್ ಅವರು NCP ಮುಖಂಡರಾದಂಥ ಮಹಾರಾಷ್ಟ್ರದ ಶರದ್ ಪವಾರನ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಅವರು ಒಪ್ಪಲಿಲ್ಲ. ಅದಾದ ನಂತರ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ಅಂತ ಗೋಪಾಲಕೃಷ್ಣ ಗಾಂಧಿಯವರನ್ನ ಹೆಸರನ್ನು ಪ್ರಸ್ತಾಪಿಸಲಾಯಿತು. ಅದಕ್ಕೆ ಅವ್ರನ್ನ ಇಬ್ಬರೂ ಕೂಡ ಒಪ್ಪಲಿಲ್ಲ. ಅದಾದ ನಂತರ ಯಾರಾಗಬಹುದು ವಿರೋಧ ಪಕ್ಷಗಳೊಬ್ಬರು ಅಭ್ಯರ್ಥಿ ಅಂತ ಚರ್ಚೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಈಗ ಹಾಲಿ TMC ಉಪಾಧ್ಯಕ್ಷರಾಗಿದ್ದರು. ಅವರು ರಾಜೀನಾಮೆ ಇತ್ತೀಚೆಗೆ ಕೊಟ್ಟರು. ಅಂದರೆ ಈ ಚುನಾವಣೆ ಸ್ಪರ್ಧಿಸಲಿಕ್ಕಾಗಿ ಯಶವಂತ್ ಸಿನ್ಹಾ ಅವರನ್ನು ಈಗ ವಿರೋಧ ಪಕ್ಷಗಳ ಒಕ್ಕೂಟದವರು ಕಣಕ್ಕೆ ಇಳಿಸಿದ್ದಾರೆ ರಾಷ್ಟ್ರಪತಿ ಹುದ್ದೆಗೆ. ಈ ಯಶವಂತ್ ಸಿನ್ಹಾ ಅವರು ಮೂಲತಃ BJP ಅವರು IAS ಅಧಿಕಾರಿಯಾಗಿದ್ದವರು. ಆಮೇಲೆ IAS ಅಧಿಕಾರಿ ಕೆಲಸ ಮಾಡಿ ಮತ್ತು IAS ಅಧಿಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಧುಮುಕಿ ಏನು ವಾಜಪೇಯಿ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡು ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದಂಥವ್ರು ಒಳ್ಳೆ ಮೇಧಾವಿ ಕೂಡ ಅವರು. ಸೊ ಉತ್ತಮ ಆಡಳಿತಗಾರರು ಕೂಡ ಆಗಿದ್ದಾರೆ. ಹಾಗೆ ಒಳ್ಳೆ ಅಪಾರ ಅನುಭವ ಇದೆ ಈ ದೇಶದ ರಾಜಕಾರಣದ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಒಳ್ಳೆ ಅಪಾರ ಅನುಭವ ಇರುವಂಥವರು. ಹಾಗಾಗಿ ಯಶವಂತ್ ಸಿನ್ಹಾ ಅವರು ಇದಕ್ಕೆ ಸೂಕ್ತ ಅಂತೇಳಿ ಈಗ ವಿರೋಧ ಪಕ್ಷಗಳ ಒಕ್ಕೂಟದವರು ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಯಶವಂತ್ ಸಿನ್ಹಾ ಅವರು ಮೂಲತಃ BJP ಆಗಿದ್ದರು. ನಂತರ ಈ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಅವರ ಆಡಳಿತ ನಡೆ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಅಲ್ಲೇ ಇದ್ಕೊಂಡು ಅದನ್ನು ವಿರೋಧಿಸಿ ಆರ್ಥಿಕ ನಿರ್ವಹಣೆ ಬಗ್ಗೆ ಸಾಕಷ್ಟು ತಗಾದೆಗಳನ್ನು ತೆಗೆದುಕೊಂಡು ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ ಕಾಳಜಿ ಉಳ್ಳವರಾಗಿ ಸಾಕಷ್ಟು ಸಲಹೆಗಳನ್ನು ಕೊಟ್ಕೊಂಡು ಅವರು ಏನು ಅದನ್ನು ಅನುಸರಿಸದಿದ್ದಾಗ BJPಯ ನಡೆಯನ್ನು ವಿರೋಧಿಸಿ ಅವರು ಪಕ್ಷ ತೊರೆದು TMC ಸೇರಿಕೊಂಡು ಈಗ TMC ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ ರಾಜಕಾರಣದಲ್ಲಿದ್ದಾರೆ. ಅವರ ಅನುಭವವನ್ನು ಬಳಸ್ಕೋಬೋದು, ಅವರೊಂದು ಸೂಕ್ತ ವ್ಯಕ್ತಿ ಅಂತೇಳಿ ಇವರೆಲ್ಲ ಸೇರಿಕೊಂಡು ಈಗ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಎರಡೂ ಕೂಡ ಒಳ್ಳೆಯ ಅಭ್ಯರ್ಥಿಗಳನ್ನೇ ಕಣಕ್ಕೆ ಇಳಿಸಿದ್ದಾರೆ. ಆದರೆ ಈಗಿನ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಈಗ ರಾಜಕೀಯ ಅಂದರೆ ನೀವು ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ. ಯಾವುದೇ ಪಕ್ಷಗಳು ಅವರಿಗೆ ವಿಪ್ ಕೊಡುವಂಗಿಲ್ಲ. ಇದಕ್ಕೆ ಖರ್ಚು ವೆಚ್ಚದ ಲೆಕ್ಕ ಇಲ್ಲ. ನೇರವಾಗಿ ಬಂದು ಶಾಸಕರು ಅವ್ರ ಮತ ಹಾಕಿ ಹೋಗೋದಷ್ಟೇ ಕೆಲಸ. ಹಾಗಾಗಿ ಯಾರಿಗೂ ಕಡ್ಡಾಯ ಅಂದರೆ ಯಾರಿಗೂ ಬಲವಂತ ಮಾಡುವಂಥದ್ದಾಗಲಿ ಅಂಥವೇನೋಕ್ಕೆ ಅವಕಾಶ ಇದರಲ್ಲಿ ಇಲ್ಲ. ಆದರೂ ಕೂಡ ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಅವರೆಲ್ಲರ ಶಾಸಕರುಗಳು ಸಂಸದರುಗಳು ಒಂದು ಪಕ್ಷಗಳಿಂದ ಪ್ರತಿನಿಧಿಸಿ ಚುನಾಯಿತರಾಗಿರ್ತಾರೆ. ಹಾಗಾಗಿ ಎಷ್ಟು ಶಾಸಕರ ಸಂಸದರ ಬೆಂಬಲ ಯಾರಿಗೆ ಬರುತ್ತೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಲೆಕ್ಕ ಹಾಕಿದಾಗ BJP ಜೊತೆಗಿರುವಂಥ NDA ಒಕ್ಕೂಟಕ್ಕೆ ಮತ್ತು ಅವರಿಗೆ ಈಗ ಬೆಂಬಲಿಸಿರುವಂಥ ಏನು ಅವರ ಸ್ನೇಹಿತ ಪಕ್ಷಗಳು ಸೇರಿದಂತೆ ಸುಮಾರು 52% ಮತಗಳು BJP ಒಕ್ಕೂಟಕ್ಕೆ ಬರುತ್ತೆ. ಉಳಿದ 48% ಮತಗಳು ಆ ವಿರೋಧಕ್ಕೆ ಹೋಗ್ಬೋದು ಅನ್ನೋದು ಲೆಕ್ಕಾಚಾರ. ಯಾವುದಕ್ಕೂ ಚುನಾವಣೆ ನಡೆದ ಮೇಲೆ ಅಂತಿಮ ಸ್ವರೂಪ ಅದಕ್ಕೆ ಬರುತ್ತೆ. ಆದರೆ BJPಗೆ ಇನ್ನಷ್ಟು ಒಂದಷ್ಟು ಕಡೆ ಪಕ್ಷೇತರರು ಮತ್ತು ಇನ್ನಿತರ ಸಣ್ಣ ಪುಟ್ಟ ಪಕ್ಷಗಳವರು ಕೂಡ ಬೆಂಬಲ ಕೊಡಬಹುದು. ಹಾಗಾಗಿ ಅವರು ಆಯ್ಕೆ ಸುಲಭ ಅಂತ ಹೇಳಲಾಗ್ತಾಯಿದೆ. ವಿಶೇಷವಾಗಿ ಮುರ್ಮು ಅವರ ಏನು ಅಭ್ಯರ್ಥಿತ್ವವನ್ನು ಘೋಷಣೆ ಮಾಡ್ತಿದ್ದಂತೆಯೇ ಕೆಲವು BJPಯನ್ನು ವಿರೋಧಿಸ್ತಿದ್ದ ಕೆಲವು ರಾಜಕೀಯ ಪಕ್ಷಗಳು ಜೊತೆಗೆ ಅವ್ರ ಜೊತೆಯಲ್ಲಿ ಜೊತೆಗೆ ಇಟ್ಕೊಂಡಿದ್ದಂಥ ಪಕ್ಷಗಳು ಕೂಡ ಬಹಿರಂಗ ಬೆಂಬಲವನ್ನು ಕೊಟ್ಟಿದೆ. ಮೂಲತಃ ಒಡಿಸ್ಸಾದವರಾಗಿರೋದ ಕಾರಣಕ್ಕೆ ಒಡಿಸ್ಸಾದ ಬಿಜು ಜನತಾ ದಳದ ನವೀನ್ ಪಟ್ನಾಯಕ್ ಅವರಂತೂ ಬಹಿರಂಗ ಬೆಂಬಲ ಘೋಷಣೆ ಮಾಡಿದ್ದಾರೆ.
BSPಯ ಮುಖ್ಯಸ್ಥೆ ಮಾಯಾವತಿಯವರು ಬೆಂಬಲವನ್ನು ಘೋಷಿಸಿದ್ದಾರೆ. ಇನ್ನಿತರ ರಾಜಕೀಯ ಪಕ್ಷಗಳು ಬೆಂಬಲ ಘೋಷಿಸಿವೆ. ಜನತಾದಳ ಅಂದರೆ ಕರ್ನಾಟಕದಲ್ಲಿ HD ದೇವೇಗೌಡರ ನೇತೃತ್ವದ ಜನತಾದಳ ಕೂಡ ಮುರ್ಮು ಅವರ ಆಯ್ಕೆ ಒಳ್ಳೆ ಆಯ್ಕೆ, ಅವರು ಸೂಕ್ತ ವ್ಯಕ್ತಿ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ತನ್ನ ಬೆಂಬಲದ ಬಗ್ಗೆ ಅವರು ಇನ್ನೇನು ಸ್ಪಷ್ಟತೆ ಕೊಟ್ಟಿಲ್ಲ. ಯಾಕಂದರೆ ಅವರು ವಿರೋಧಿ ಒಕ್ಕೂಟದ ಅಭ್ಯರ್ಥಿ ಹಾಕಲಿಕ್ಕಾಗಿ ಮಮತಾ ಬ್ಯಾನರ್ಜಿ ಕರೆದ ಸಭೆಗೆ ಹೋಗಿದ್ದರು. ಮಮತಾ ಬ್ಯಾನರ್ಜಿ ಒಕ್ಕೂಟದಲ್ಲಿ ಅವರು ಗುರುತಿಸ್ಕೊಂಡಿರೋದ್ರಿಂದ ಅವರ ಮತ ಯಾರಿಗೆ ಅನ್ನೋದು ಸ್ಪಷ್ಟ ಆಗಿಲ್ಲ. ಅದೇ ರೀತಿ ತೆಲಂಗಾಣದ TRS ಪಕ್ಷದ KCR ಅವರು ಏನು ವಿರೋಧ ಒಕ್ಕೂಟಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಅಲ್ಲಿ ಆಂಧ್ರದ ಮುಖ್ಯಮಂತ್ರಿ YSR ಏನು ಪಕ್ಷದ ಜಗನ್ ಅವರು ಇನ್ನೂ ಬೆಂಬಲ ಘೋಷಿಸಿಲ್ಲ. ಅವರ ಬೆಂಬಲ ಬಹುತೇಕ BJP ಒಕ್ಕೂಟದ ಅಭ್ಯರ್ಥಿಗೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈಗಿರೋ ಲೆಕ್ಕಾಚಾರದ ಪ್ರಕಾರ ಮುರ್ಮು ಅವರ ಆಯ್ಕೆ ಬಹಳ ಸುಲಭ ಅಂತ. ಈ ಚುನಾವಣೆಯನ್ನು ಇಷ್ಟೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮಾಡುವ ಅಗತ್ಯ ಇತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಎಲ್ಲರೂ ಒಂದು ಕಡೆ ಸೇರಿ ಒಂದು ಉತ್ತಮ ಅಭ್ಯರ್ಥಿಯನ್ನು, ಎಲ್ಲರಿಗೂ ಒಪ್ಪುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ನಮ್ಮ ಗೌರವ ಹೆಚ್ಚುತ್ತಾ ಇತ್ತು, ಎಲ್ಲ ರಾಜಕೀಯ ಪಕ್ಷಗಳ ಗೌರವ ಕೂಡ ಹೆಚ್ಚಾಗ್ತಾ ಇತ್ತು ಅನ್ನೋದು ಜನಸಾಮಾನ್ಯರ ಮಾತು. ಆದರೆ ಇದನ್ನೆಲ್ಲ ಒಪ್ಪಲಿಕ್ಕೆ ರಾಜಕಾರಣಿಗಳ ರೆಡಿ ಇರಬೇಕು. ರಾಜಕೀಯ ಪಕ್ಷಗಳು ಅವ್ರದ್ದೇ ಪ್ರತಿಷ್ಠೆಯಾಗಿ ಈಗ ಚುನಾವಣೆಯನ್ನು ಮಾಡಲೇಬೇಕು ಅಂತ ಪಣಕ್ಕೆ ತೊಟ್ಟು ಚುನಾವಣೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇದು ಬೇಕಿತ್ತಾ ಬೇಡವಾ ಅನ್ನೋದು ಆಮೇಲೆ ಅದೀಗ ಪ್ರಸ್ತುತ ಅಲ್ಲ. ಹಿಂದೆ ಕೂಡ ಚುನಾವಣೆ ನಾವು ದೊಡ್ಡ ದೊಡ್ಡ ಘಟಾನುಘಟಿಗಳನ್ನು ನಾವು ನೋಡಿದ್ದೇವೆ. ಅವಿರೋಧ ಆಯ್ಕೆಗಳು ಆಗಿದ್ದಾವೆ. ಬಹುತೇಕ ನಮ್ಮ ದೇಶದಲ್ಲೆಲ್ಲ ಯಾರು ಉಪರಾಷ್ಟ್ರಪತಿಯಾಗಿದ್ದರೂ ಅವರೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದಂಥ ಹಲವಾರು ನಿದರ್ಶನಗಳಿದ್ದಾವೆ. ಅಂದರೆ ಎಲ್ಲರೂ ಆಗಿಲ್ಲ. ಈಗ ಹಾಲಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರೇ ಆಗ್ತಾರೆ ಅಂತ ಹೇಳಲಾಗ್ತಿದ್ದು, ಅದಕ್ಕೆ ಅವಕಾಶ ಕೊಡಲಿಲ್ಲ. ಜೊತೆಗೆ ದೊಡ್ಡ ದೊಡ್ಡ ಮೇಧಾವಿಗಳ ಆ ಜಾಗಕ್ಕೆ ಆಯ್ಕೆ ಆಗಿರೋದ್ರಿಂದ ಅಲ್ಲಿ ಗೊಂದಲ ಮಾಡದೆ ದೇಶದ ಒಬ್ಬರ ಅವಿರೋಧ ಆಯ್ಕೆ ಮಾಡ್ಬೋದಾಗಿತ್ತು ಅನ್ನೋದು ಚರ್ಚಿತ ವಿಷಯ. ಕರ್ನಾಟಕಕ್ಕೂ ಭಾಳ ರಾಷ್ಟ್ರಪತಿ ಹುದ್ದೆಗೆ ಭಾಳ ಅವಿನಾಭಾವ ಸಂಬಂಧ ಇದೆ. ಯಾಕೆಂತ ಹೇಳಿದರೆ BD ಜತ್ತಿಯವರು, ಕರ್ನಾಟಕದ BD ಜತ್ತಿಯವರು ಒಂದು 6 ತಿಂಗಳ ಕಾಲ ಹಂಗಾಮಿ ರಾಷ್ಟ್ರಪತಿ ಆಗಿದ್ದರು. ಜೊತೆಗೆ VV ಗಿರಿಯವರು ಅವ್ರು ಮೂಲತಃ ಕರ್ನಾಟಕದವರು ಅಲ್ಲದಿದ್ದರೂ ಕೂಡ ಕರ್ನಾಟಕ ಅವಿನಾಭಾವ ಸಂಬಂಧ ಇತ್ತು. ಜಯನಗರದಲ್ಲಿ ಅವರಿಗೆ ಮನೆ ಇತ್ತು. ಅವರು ಚೆನ್ನೈಯಲ್ಲಿ ವಾಸ ಆಗಿದ್ದಾಗಲೂ ಕೂಡ ಅವ್ರ ಮನೆ ಇಲ್ಲಿ ಬಂದು ಹೋಗ್ತಾ ಇದ್ದರು. ಅವ್ರ ಹಳೆಯ ಒಬ್ಬರು ಇಲ್ಲಿ ವಾಸ ಆಗ್ತಿದ್ರು. ಆಗ VV ಗಿರಿಯವರು ಮಾಜಿ ರಾಷ್ಟ್ರಪತಿ, ಅವ್ರಿಗೂ ಕೂಡ ಕರ್ನಾಟಕಕ್ಕೆ ಒಳ್ಳೆ ನಂಟಿತ್ತು. ನೀಲಂ ಸಂಜೀವ ರೆಡ್ಡಿಯವರು ಅವರೆಲ್ಲ ನೆರೆಯ ರಾಜ್ಯದವರಾದರೂ ಕೂಡ ಅವರ ಸಂಬಂಧಗಳೆಲ್ಲ ಕರ್ನಾಟಕದ ಜೊತೆನೇ ಹೆಚ್ಚಿತ್ತು. ಹೀಗೆ ಆಮೇಲೆ ಕಲಾಂ ಅವರು ನಮ್ಮ ನೆರೆಯ ರಾಜ್ಯದವರಾದರೂ ಕೂಡ, ತಮಿಳುನಾಡಿನವರಾದರೂ ಕೂಡ ನಮ್ಮ ಜೊತೆಯಲ್ಲಿ ಒಳ್ಳೆ ಅವಿನಾಭಾವ ಸಂಬಂಧ ಇತ್ತು. ಹೀಗೆ ಎಲ್ಲ ರಾಷ್ಟ್ರಪತಿಗಳು ಏನು ಆಯ್ಕೆ ಆಗಿದ್ದಾರೋ ಅವರೆಲ್ಲರಿಗೂ ಕೂಡ ಕರ್ನಾಟಕದ ಒಂದು ಒಡನಾಟ ಇತ್ತು. ಹಾಗಾಗಿ ಕರ್ನಾಟಕದ ಪಾಲಿಗೆ ರಾಷ್ಟ್ರಪತಿ ಚುನಾವಣೆ ಅನ್ನೋದು ಒಂದು ರೀತಿ ಕುತೂಹಲದ ವಿಷಯ. ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಅಂತೂ ಕಾಂಗ್ರೆಸ್ ವಿರೋಧ ಒಕ್ಕೂಟಕ್ಕೆ ಮತ ಹಾಕಿದರೆ BJP ಒಕ್ಕೂಟಕ್ಕೆ ಮತ ಹಾಕ್ತಾರೆ. JDSನವರು ರಾಷ್ಟ್ರಪತಿ ಹುದ್ದೆಗೆ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಸಹಜವಾದ ಕುತೂಹಲ ಇದೆ. ನೋಡೋಣ. ಒಟ್ಟಾರೆಯಾಗಿ ಈಗಾಗಲೇ 15ನೇ ತಾರೀಕು ಏನು ರಾಷ್ಟ್ರಪತಿ ಚುನಾವಣೆ ನೋಟಿಫಿಕೇಷನ್ ಆಗಿದೆ. ನಾಮಪತ್ರ ಸಲ್ಲಿಕೆ 29ನೇ ತಾರೀಕುವರೆಗೂ ಕಾಲಾವಕಾಶ ಇದೆ. ಅದರ ಮೊದಲೇ ಇವರಿಬ್ಬರು ಪ್ರಮುಖ ಪಕ್ಷಗಳ ಪ್ರತಿನಿಧಿಗಳು ಈಗ ಕಣಕ್ಕೆ ಇಳಿದಿದ್ದಾರೆ. 30ನೇ ತಾರೀಕು ನಾಮಪತ್ರ ಪರಿಶೀಲನೆ ಆಗುತ್ತೆ. 2ನೇ ತಾರೀಕುವರೆಗೂ ಜುಲೈ 2ರವರೆಗೂ ನಾಮಪತ್ರ ವಾಪಸ್ ಪಡಲಿಕ್ಕೆ ಕಾಲಾವಕಾಶ ಇರುತ್ತೆ. ಚುನಾವಣೆ ಜುಲೈ 18ರಂದು ನಡೆಯುತ್ತೆ. ಮತಗಳ ಎಣಿಕೆ ಜುಲೈ 21 ಆಗುತ್ತೆ. 24ನೇ ತಾರೀಕು ಹಾಲಿ ರಾಷ್ಟ್ರಪತಿಗಳಾಗಿರುವಂಥ ರಾಮನಾಥ್ ಕೋವಿಂದ್ ಅವರ ಅಧಿಕಾರಾವಧಿ ಪೂರ್ಣ ಆಗುತ್ತೆ. ಅಂದೇ ನೂತನ ರಾಷ್ಟ್ರಪತಿಗಳ ಪ್ರಮಾಣ ವಚನ ಆಗತ್ತೆ. ಒಟ್ಟಿನಲ್ಲಿ ಈ ರಾಜಕೀಯ ಪಕ್ಷಗಳ ಮೇಲಾಟದಿಂದಾಗಿ ಅನಿವಾರ್ಯವಾಗಿ ಚುನಾವಣೆ ಆಗ್ತಾ ಇದೆ. ಚುನಾವಣೆ ಅಗತ್ಯ ಇರಲಿಲ್ಲ ಅನ್ನೋದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಉತ್ತರ ಕೊಡಲ್ಲ. ನೋಡೋಣ. ಇದು ಅಂತೂ ಈ ಬಾರಿ ಮತ್ತೊಮ್ಮೆ ಎಲ್ರಿಗೂ ಕುತೂಹಲ ಮೂಡಿಸಿರುವಂಥ ಚುನಾವಣೆಯಲ್ಲಿ ಫಲಿತಾಂಶ ಹೇಗೆ ಬರುತ್ತೆ, ಯಾರು ಆಗ್ತಾರೆ ಅನ್ನೋದು ಸಹಜವಾದ ಕುತೂಹಲ. ಬಹುತೇಕ ಮೇಲ್ನೋಟಕ್ಕೆ ದ್ರೌಪದಿ ಮುರ್ಮು ಅವರ ಆಯ್ಕೆ ಸುಲಭ ಅಂತ ಹೇಳಲಾಗ್ತಾ ಇದ್ರು ಕೂಡ ಏನಾದರೂ ಹಿಡಿತ ಇಲ್ಲದ ಚುನಾವಣೆ ಆದ್ದರಿಂದ ಅಡ್ಡಮತದಾನಗಳು ಆಗ್ತವ. ಯಾವ ಶಾಸಕರು ಯಾರಿಗೆ ಮತ ಹಾಕ್ತಿದ್ರು ಗೊತ್ತಾಗಲ್ಲ, ಏನು ಮಾಡ್ತಾರೆ ಗೊತ್ತಾಗಲ್ಲ. ಇಲ್ಲೂ ಕೂಡ ರಾಜಕೀಯ ಮೇಲಾಟಗಳು ಆಗ್ತದ ಅನ್ನೋದನ್ನು ಕೂತಲ್ಲಿ ನೋಡೋಣ. ಇದೆಲ್ಲ ವಿಪರ್ಯಾಸ. ಇಂಥ ಹುದ್ದೆಗೆಲ್ಲ ಈ ರೀತಿಯ ರಾಜಕೀಯ ಜಂಜಾಟಗಳು, ಮೇಲಾಟಗಳು, ಕಸರತ್ತುಗಳು ಆಗೋದು ಮಾತ್ರ ಆಗಬಾರ್ದು ಅನ್ನೋದು ಬಹುತೇಕ ದೇಶದ ಪ್ರಜೆಗಳ ನಿರೀಕ್ಷೆ. ಇದನ್ನು ಭಾಳ ಸುಗಮವಾಗಿ ಸುಲಲಿತವಾಗಿ ಮಾಡಬೇಕು. ಹಿಂದೆ ಕೂಡ ಸಾಕಷ್ಟು ಬಾರಿ ಆಗಿದ್ದಾವೆ. ಯಾಕೆ 1977ರಲ್ಲಿ ಆಗ ತುರ್ತು ಪರಿಸ್ಥಿತಿ ಹಿಂದೆ 75ರಲ್ಲಿ ತುರ್ತು ಪರಿಸ್ಥಿತಿ ಹೇರಿದಂಥ ಇಂದಿರಾ ಗಾಂಧಿಯವರನ್ನ ದೇಶದ ಜನ ಸೋಲಿಸಿದ್ರು. ವಿರೋಧ ಒಕ್ಕೂಟ ಮೊದಲ ಬಾರಿಗೆ ಅಧಿಕಾರಕ್ಕೆ ದೇಶದಲ್ಲಿ ಬಂತು. ಆ ಕಾಲಘಟ್ಟದಲ್ಲಿ ಎರಡು ಪಕ್ಷಗಳ ನಡುವೆ ಭಾಳ
ಅಂದರೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಭಾಳ ರಾಜಕೀಯ ಸಂಘರ್ಷನೇ ಇತ್ತು. ಆ ಸಂದರ್ಭದಲ್ಲಿ ಫಖರುದ್ದೀನ್ ಅಲಿ ಅಹ್ಮದ್ ಅವರು ನಿಧನರಾಗ್ತಾರೆ, ಅಂದಿನ ರಾಷ್ಟ್ರಪತಿ. ಆಗ ಒಬ್ಬರು ಹಂಗಾಮಿ ರಾಷ್ಟ್ರಪತಿಯನ್ನು ವಿ ವಿ ಗಿರಿ ಅವ್ರನ್ನ ಸ್ವಲ್ಪ ದಿನ ಮಾಡಿ ಮತ್ತೆ ಹೌದು ಹಾಗೆಲ್ಲ ಕೆಲವು ವಿದ್ಯಮಾನಗಳಾಗ್ತವೆ. ಆ ಸಂದರ್ಭದಲ್ಲಿ ಇಲ್ಲ, ಅದು ಜಾಕಿರ್ ಹುಸೇನ್ ಅವರು ಆಗಿರುವಂಥ ಸಂದರ್ಭದಲ್ಲಿ ಇರಬೇಕು. ಬಹುಶಃ ಫಖರುದ್ದೀನ್ ಅಲಿ ಅಹ್ಮದ್ ಅವರು ಏನು ನಿಧನದ ನಂತರ 1977ರಲ್ಲಿ ಆಗುತ್ತೆ, ಅವಧಿಗೆ ಮುನ್ನನೇ ಆಗುತ್ತೆ ಬಹುಶಃ. ಆ ಸಂದರ್ಭದಲ್ಲಿ ಕೆಲ ಕಾಲ ಹಂಗಾಮಿ ರಾಷ್ಟ್ರಪತಿಯನ್ನಾಗಿ ಬಿ ಡಿ ಜತ್ತಿಯವರನ್ನು ಮಾಡ್ತಾರೆ. ಹೌದು, 6 ತಿಂಗಳ ಕಾಲ ಬಿ ಡಿ ಜತ್ತಿಯವರು 77ರ ಆಗ್ತಾರೆ. ಅದಾದ ಸಂದರ್ಭದ ಆಗ ರಾಷ್ಟ್ರಪತಿ ಯಾರಾಗಬೇಕು ಅಂತ ಆಯ್ಕೆ ಆದಾಗ ನೀಲಮ್ಮ ಸಂಜೀವ ರೆಡ್ಡಿಯವರನ್ನು ರಾಷ್ಟ್ರಪತಿ ಹುದ್ದೆ ಮಾಡಬೇಕು ಅಂತ ಎಲ್ಲರೂ ಒಗ್ಗೂಡಿ ಮಾತಾಡಿದಾಗ ವಿರೋಧ ಪಕ್ಷ, ಆಡಳಿತ ಪಕ್ಷ, ಆಗ ವಿರೋಧದಲ್ಲಿದ್ದಂಥ ಏನು ಇಂದಿರಾ ಗಾಂಧಿಯವರು ಕೂಡ ಏನು ಸರ್ವಾನುಮತದ ಅಭ್ಯರ್ಥಿಗೆ ಸರ್ವಾನುಮತದಿಂದ ಏನು ಅವಿರೋಧಗೆ ಆಯ್ಕೆ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂಥ ಸಂದರ್ಭದ ಅಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ, ಅಂಥ ಕ್ಲಿಷ್ಟಕರ ರಾಜಕೀಯ ಸನ್ನಿವೇಶದಲ್ಲೂ ಕೂಡ ಈ ದೇಶದಲ್ಲಿ ರಾಷ್ಟ್ರಪತಿ ಚುನಾವಣೆ ಅಂದರೆ ಆಯ್ಕೆ ಅವಿರೋಧಗೆ ಆಗಿದೆ ನೀಲಮ್ಮ ಸಂಜೀವ ರೆಡ್ಡಿ ಅವರು 1977ರಲ್ಲಿ. ಇಂಥ ನಿದರ್ಶನಗಳು ಇರುವಾಗ ಈಗ ಸುಗಮವಾಗಿ ಮಾಡ್ಬೋದಾಗಿತ್ತು. ಅದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋ ಅಗತ್ಯ ಇರಲಿಲ್ಲ. ನೋಡೋಣ ಮುಂದೆ ಯಾವ ರೀತಿ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ ಅನ್ನೋದನ್ನು ಕುತೂಹಲ ನಾವು ನೋಡಬೇಕಾಗತ್ತೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಹೇಗೆ ಬರುತ್ತೆ. 18ರ ನಡೆಯುವ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ತಾರೆ, 21ರ ನಡೆಯುವಂಥ ಎಣಿಕೆ ಸಂದರ್ಭದಲ್ಲಿ ಇದೆಲ್ಲವೂ ಬಹಿರಂಗ ಆಗತ್ತೆ. ಇದು ಇವತ್ತಿನ ಸಂಚಿಕೆಯಲ್ಲಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.